ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಕೊರತೆಯ ಮಧ್ಯದಲ್ಲಿ ಕೂಡ ರೈತರು ಸಾಕಷ್ಟು ಕಾರ ಹುಣ್ಣಿಮೆಯ ಉತ್ಸವದಲ್ಲಿ ತೊಡಗಿದ್ದಾರೆ. ಯಾಕಪ್ಪ ಅಂದ್ರೆ ಇವತ್ತಾಗದೆ ಆಗದೇ ಇದ್ರೂ ನಾಳೆ ಆದ್ರೂ ಮಳೆ ಆದಿತ್ತು ಅಂತಕ್ಕಂಥ ಒಂದು ಆಶಾಕಿರಣ ಭಾವನೆಯನ್ನು ಇಟ್ಟುಕೊಂಡು ರೈತರು ಇವತ್ತು ಕಾರ ಹುಣ್ಣಿಮೆಯ ಉತ್ಸವದಲ್ಲಿ ತೊಡಗಿದ್ದಾರೆ. ಕಾರ ಹುಣ್ಣಿಮೆಯನ್ನ ಈ ಮುಂಗಾರು ಆಗಮನದಲ್ಲಿ ರೈತರ ಒಂದು ಮೊದಲನೇ ಹಬ್ಬ ಅಂದರೆ ಅದು ಕಾರ ಹುಣ್ಣಿಮೆ. ಈ ಕಾರ ಹುಣ್ಣಿಮೆಯನ್ನ ರೈತರು ಸಾಂಪ್ರದಾಯಿಕವಾಗಿ ಸಾಕಷ್ಟು ಕಾಲದಿಂದ ಇದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಮತ್ತೇನಪ್ಪ ಅಂದರೆ ನಮ್ಮ ಮುಳವಾಡ ಗ್ರಾಮದಲ್ಲಿ ಈಗ ಕೆಂಪು ಮತ್ತು ಬಿಳಿ ಎತ್ತುಗಳನ್ನು ಕಾರ ಹುಣ್ಣಿಮೆಯ ಕರಿ ಹರಿಯುವ ಸಂದರ್ಭದಲ್ಲಿ ಅವುಗಳನ್ನು ಬಿಡಲಾಗ್ತದೆ. ಬಿಳಿ ಎತ್ತು ಮುಂದೆ ಬಂದರೆ ಜೋಳ ಹತ್ತಿ ಅಂತ ಬಿಳಿ ಬೆಳೆ ಧಾನ್ಯಗಳಿಗೆ ಒಳ್ಳೆ ಇಳುವರಿ ಮತ್ತು ಲಾಭ ಬರ್ತಕ್ಕಂಥ ಒಂದು ಆಶಾಕಿರಣವನ್ನು ಹೊಂದಿದ್ರು. ಮತ್ತು ಅಷ್ಟೇ ಅಲ್ಲ, ಮತ್ತೆ ಕೆಂಪು ಎತ್ತು ಮುಂದೆ ಬಂದರೆ ಗೋಧಿ, ತೊಗರಿ ಅಂತ ಇಂಥ ಮುಂತಾದ ಕೆಂಪು ಧಾನ್ಯಗಳು ಹೆಚ್ಚು ಇಳುವರಿ ಮತ್ತು ಆದಾಯವನ್ನು ತಂದು ಕೊಡ್ತೈತೆ ಅಂತಕ್ಕಂಥ ರೈತರ ನಿರೀಕ್ಷೆಯಲ್ಲಿತ್ತು. ಇದು ರೈತರ ಮತ್ತು ನಂಬಿಕೆ ಆಗಿದೆ. ಅದೇ ರೀತಿಯಾಗಿ ಇವತ್ತು ಆಧುನಿಕತೆಯ ಮಧ್ಯೆ ಸಿಲುಕಿದ್ರು ಕೂಡ ಟ್ರ್ಯಾಕ್ಟರ್ ಹಾವಳಿಯಲ್ಲಿದ್ದರೂ ಕೂಡ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಎತ್ತುಗಳನ್ನು ಕೂಡ ರೈತರು ಹೊಂದಿದ್ದಾರೆ.